ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ರಿಸರ್ವ್ ಪೊಲೀಸ್ ಹುದ್ದೆಗಳ ನೇಮಕಾತಿಗಾಗಿ ನೇಮಕಾತಿ ಪ್ರಾಧಿಕಾರವು 12 KSRP ಬೆಟಾಲಿಯನ್ಗಳು ಮತ್ತು 2 IRB ಬೆಟಾಲಿಯನ್ಗಳಲ್ಲಿ ತಮಗೆ ಎಷ್ಟು ಹುದ್ದೆಗಳ ಅವಶ್ಯಕತೆ ಇದೆ, ತಮ್ಮ ಬೆಟಾಲಿಯನ್ಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇರುತ್ತವೆ ಅಂತೇಳಿ ಮಾಹಿತಿಯನ್ನು ಕೇಳಿರುತ್ತಾರೆ. ಈ ಸಂಬಂಧ 12 KSRP ಬೆಟಾಲಿಯನ್ ಮತ್ತು 2 IRB ಬೆಟಾಲಿಯನ್ಗಳು ಮಾಹಿತಿಯನ್ನು ಸಲ್ಲಿಸಿರುತ್ತವೆ. ಈ 12 KSRP ಮತ್ತು 2 IRB ಒಟ್ಟಾರೆ 14 ಬೆಟಾಲಿಯನ್ಗಳಲ್ಲಿ 1500 ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸದ್ಯದಲ್ಲಿಯೇ ನೇಮಕಾತಿ ನಡೆಯಲಿದೆ. ಸ್ನೇಹಿತರೆ, ಈ ಒಂದು ವಿಶೇಷತೆ ಏನಂದರೆ, ಈ ಒಂದು 1500 ಹುದ್ದೆಗಳಲ್ಲಿ 2% ಸ್ಪೋರ್ಟ್ಸ್ ಕೋಟಾದವರಿಗೆ ಮೀಸಲಾತಿಯನ್ನು ನೀಡಲಾಗಿದೆ. ಹಾಗೂ ಈ ಒಂದು 1500 ಹುದ್ದೆಗಳಲ್ಲಿ ಮಹಿಳೆಯರಿಗೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ. ಓಕೆ ಸ್ನೇಹಿತರೆ, ಹಾಗಾದರೆ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳು ಖಾಲಿ ಇವೆ, ಇನ್ನು ನಾನ್ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳು ಖಾಲಿ ಇವೆ, ಹಾಗೂ ಸ್ಪೋರ್ಟ್ಸ್ ಕೋಟಾದವರಿಗೆ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಮಹಿಳೆಯರಿಗೆ ಎಷ್ಟು ಹುದ್ದೆಗಳು ಖಾಲಿವೆ ಅಂತೇಳಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಓಕೆ ಸ್ನೇಹಿತರೆ, ಮೊದಲನೆಯದಾಗಿ ಫಸ್ಟ್ ಬೆಟಾಲಿಯನ್ ಬೆಂಗಳೂರಿನಲ್ಲಿ 102 ಪೋಸ್ಟ್ ಖಾಲಿವೆ. ಇದರಲ್ಲಿ 2 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗಿದೆ. ಸೆಕೆಂಡ್ ಬೆಟಾಲಿಯನ್ ಬೆಳಗಾವಿಯಲ್ಲಿ 175 ಪೋಸ್ಟ್ಗಳು ಖಾಲಿ ಇವೆ. ಇದರಲ್ಲಿ 4 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗೆ ಖಾಲಿ ಇರ್ತವೆ. ಮೂರನೇ ಪಡೆ ಬೆಂಗಳೂರಿನಲ್ಲಿ 99 ಹುದ್ದೆಗಳು ಖಾಲಿ ಇವೆ. ಇದರಲ್ಲಿ 2 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗೆ ಇದೆ. ಫೋರ್ತ್ ಬೆಟಾಲಿಯನ್ ಬೆಂಗಳೂರು 97 ಪೋಸ್ಟ್ ಖಾಲಿ ಇವೆ. ಇದರಲ್ಲಿ 2 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗಿದೆ. 5ನೇ ಪಡೆ ಮೈಸೂರಿನಲ್ಲಿ 158 ಪೋಸ್ಟ್ಗಳು ಖಾಲಿ ಇವೆ. ಇದರಲ್ಲಿ 3 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗಿದೆ. ಕಲಬುರಗಿಯಲ್ಲಿ ಯಾವುದೇ ರೀತಿಯಾದಂಥ ಪೋಸ್ಟ್ಗಳು ಇರುವುದಿಲ್ಲ. 7ನೇ ಪಡೆ ಮಂಗಳೂರು 158 ಪೋಸ್ಟ್ಗಳು ಖಾಲಿ ಇವೆ. ಇದರಲ್ಲಿ 3 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗಿವೆ. ಹಾಗೆ 8ನೇ ಪಡೆ ಶಿವಮೊಗ್ಗದಲ್ಲಿ 102 ಪೋಸ್ಟ್ ಖಾಲಿ ಇವೆ. ಇದರಲ್ಲಿ 2 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗಿದೆ. 9ನೇ ಪಡೆ ಬೆಂಗಳೂರು 75 ಪೋಸ್ಟ್ ಖಾಲಿ ಇವೆ. ಇದರಲ್ಲಿ 2 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗೆ ನೀಡಲಾಗಿದೆ. 10ನೇ ಪಡೆ ಶಿಗ್ಗಾವಿಯಲ್ಲಿ 20 ಪೋಸ್ಟ್ಗಳು ಖಾಲಿವೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಸ್ಪೋರ್ಟ್ಸ್ ಕೋಟಾದವರಿಗೆ ಹುದ್ದೆಗಳು ಇರುವುದಿಲ್ಲ. 11ನೇ ಬೆಟಾಲಿಯನ್ ಹಾಸನದಲ್ಲಿ 102 ಪೋಸ್ಟ್ ಖಾಲಿವೆ. ಇದರಲ್ಲಿ 2 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗೆ ನೀಡಲಾಗಿದೆ. 12ನೇ ಪಡೆ ತುಮಕೂರಿನಲ್ಲಿ 102 ಪೋಸ್ಟ್ ಖಾಲಿವೆ. ಇದರಲ್ಲಿ 2 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗೆ ಇದೆ. ಭಾರತೀಯ ಮೀಸಲು ಪಡೆ IRB ಕೊಪ್ಪಳ ಜಿಲ್ಲೆಯಲ್ಲಿ 15 ಪೋಸ್ಟ್ಗಳು ಖಾಲಿವೆ. ಇದರಲ್ಲಿ ಸ್ಪೋರ್ಟ್ಸ್ ಕೋಟಾದವರಿಗೆ ಇರುವುದಿಲ್ಲ. ಹಾಗೆ IRB ವಿಜಯಪುರ 215 ಹುದ್ದೆಗಳು ಖಾಲಿವೆ. ಇದರಲ್ಲಿ 4 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗೆ ನೀಡಲಾಗಿದೆ. ಇನ್ನು ಕರ್ನಾಟಕ ಮೀಸಲು ಪೊಲೀಸ್ ಪಡೆಯಲ್ಲಿ 2 ಬೆಟಾಲಿಯನ್ಗಳು ಮಹಿಳಾ ಬೆಟಾಲಿಯನ್ಗಳಿರ್ತವೆ. 2ನೇ ಪಡೆ ಬೆಳಗಾವಿಯಲ್ಲಿ 30 ಪೋಸ್ಟ್ಗಳು ಖಾಲಿವೆ. ಅದರಲ್ಲಿ 1 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗೆ ಮೀಸಲಾತಿ ನೀಡಲಾಗಿದೆ. ಅದರಲ್ಲಿ 4th ಬೆಟಾಲಿಯನ್ ಬೆಂಗಳೂರಿನಲ್ಲಿಯೂ ಸಹ 50 ಪೋಸ್ಟ್ಗಳು ಮಹಿಳೆಯರಿಗೆ ಮೀಸಲಾಗಿರುತ್ತವೆ. ಇದರಲ್ಲಿ 1 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗೆ ನೀಡಲಾಗಿದೆ. ಓಕೆ ಫ್ರೆಂಡ್ಸ್, 1420 ಪುರುಷ ಮತ್ತು 80 ಮಹಿಳಾ ಹುದ್ದೆಗಳನ್ನು ನಾನ್ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ. ಹಾಗೆ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತೇಳಿ ನೋಡುವುದಾದರೆ, ಫಸ್ಟ್ ಬೆಟಾಲಿಯನ್ ಬೆಂಗಳೂರಿನಲ್ಲಿ 39 ಪೋಸ್ಟ್ ಖಾಲಿ ಇವೆ. ಇದರಲ್ಲಿ 1 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗೆ ನೀಡಲಾಗಿದೆ. 3rd ಬೆಟಾಲಿಯನ್ ಬೆಂಗಳೂರಿನಲ್ಲಿ 39 ಪೋಸ್ಟ್ ಖಾಲಿ ಇವೆ. ಅದರಲ್ಲಿ 1 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗೆ ನೀಡಲಾಗಿದೆ. ಹಾಗೆ 4th ಬೆಟಾಲಿಯನ್ ಬೆಂಗಳೂರಿನಲ್ಲಿ 40 ಪೋಸ್ಟ್ಗಳು ಖಾಲಿ ಇವೆ. ಅದರಲ್ಲಿ 1 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗೆ ನೀಡಲಾಗಿದೆ. ಹಾಗೆ 6th ಬೆಟಾಲಿಯನ್ ಕಲಬುರಗಿಯಲ್ಲಿ ಹೈದರಾಬಾದ್ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ 233 ಹುದ್ದೆಗಳು ಖಾಲಿವೆ. ಇದರಲ್ಲಿ 4 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗೆ ನೀಡಲಾಗಿದೆ. ಹಾಗೆ 9th ಬೆಟಾಲಿಯನ್ ಬೆಂಗಳೂರಿನಲ್ಲಿ 39 ಪೋಸ್ಟ್ಗಳು ಹೈದರಾಬಾದ್ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ಖಾಲಿವೆ. ಇದರಲ್ಲಿ 1 ಪೋಸ್ಟ್ ಸ್ಪೋರ್ಟ್ಸ್ ಕೋಟಾದವರಿಗೆ ನೀಡಲಾಗಿದೆ. ಇನ್ನು IRB ಕೊಪ್ಪಳ ಜಿಲ್ಲೆ ಮುನ್ರಾಬಾದ್ನಲ್ಲಿ 213 ಹುದ್ದೆಗಳು ಖಾಲಿವೆ. ಇದರಲ್ಲಿ 4 ಸ್ಪೋರ್ಟ್ಸ್ ಕೋಟಾದವರಿಗೆ ನೀಡಲಾಗಿದೆ. ಹಾಗೆ ಕಲ್ಯಾಣ ಕರ್ನಾಟಕ ವಿಭಾಗದ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳು ಖಾಲಿವೆ ಅಂತೇಳಿ ನೋಡುವುದಾದರೆ, 4th ಬೆಟಾಲಿಯನ್ ಬೆಂಗಳೂರಿನಲ್ಲಿ 11 ಪೋಸ್ಟ್ಗಳು ಖಾಲಿ ಇರುತ್ತವೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಸ್ಪೋರ್ಟ್ಸ್ ಕೋಟಾದವರಿಗೆ ನೀಡಲಾಗಿರುವುದಿಲ್ಲ. ಸ್ನೇಹಿತರೆ, ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ವಿಭಾಗದ ಮಹಿಳೆ ಮತ್ತು ಪುರುಷ ಅಭ್ಯರ್ಥಿಗಳಿಗೆ 614 ಹುದ್ದೆಗಳು ಖಾಲಿ ಇರುತ್ತವೆ. ಇದರಲ್ಲಿ 12 ಹುದ್ದೆಗಳನ್ನು ಸ್ಪೋರ್ಟ್ಸ್ ಕೋಟಾದವರಿಗೆ ನೀಡಲಾಗಿದೆ. ಓಕೆ ಸ್ನೇಹಿತರೆ, ಇದಿಷ್ಟು ಹುದ್ದೆಗಳ ನೇಮಕಾತಿ ಶೀಘ್ರದಲ್ಲಿಯೇ ನಡೆಯಲಿದೆ. ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿ ತಯಾರಿಯನ್ನು ನಡೆಸಿ ಈ ಹುದ್ದೆಯ ನೇಮಕಾತಿಗೆ ಸಂಬಂಧಪಟ್ಟಂತೆ ಹಾಗೂ ಸಿಲೆಬಸ್, ಹಾಗೆ ಲಿಖಿತ ಪರೀಕ್ಷೆ ಮತ್ತು ಫಿಸಿಕಲ್ ಹಾಗೂ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಡೌಟ್ಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದೇ ರೀತಿಯಾದಂಥ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಬಟನ್ ಒತ್ತಿ. ಧನ್ಯವಾದಗಳು.